ಇದರಿಂದನೂ ಈ ತಂತ್ರಜ್ಞಾನ ನಾವು ಕೊಡ್ತೀವಿ. ಪ್ರತಿಯೊಂದು ಇಟ್ಟಿಗೆನೂ ಇದು ಮಣ್ಣು ಮತ್ತೆ 8% ಮಾತ್ರ ಸಿಮೆಂಟ್ ಇದೆ, ಇದರಲ್ಲಿ 8% ಮಾತ್ರ ಸಿಮೆಂಟ್, 8% ಸಿಮೆಂಟ್ ಅಷ್ಟೇನೆ. ಸೊ ಆಮೇಲೆ ಪ್ಲಾಸ್ಟರಿಂಗ್ ಬೇಡ, ಆಮೇಲೆ ಇಂಟರ್ಲಾಕ್ ಅಂತೀವಿ ನೋಡಿ, ಜಾಯಿಂಟ್ಸ್ ಯಾವುದೇ ಒಂದು ಮಾರ್ಟರ್ ಬೇಡ ಇದಕ್ಕೆ. ಸುಸ್ಥಿರ ಇಂಧನ, ಸುಸ್ಥಿರತೆ ನೀರಿನಲ್ಲಿ, ಮತ್ತೆ ಸುಸ್ಥಿರತೆ ಮನೆ ಕಟ್ಟಡಗಳಲ್ಲಿ. ಸೊ ಸುಸ್ಥಿರ ತಂತ್ರಜ್ಞಾನ ಅಂದ್ರೆ ಸಸ್ಟೈನಬಲ್ ಟೆಕ್ನಾಲಜೀಸ್ ಉಪಯೋಗ ಮಾಡ್ಬೇಕಾಗತ್ತೆ. ಅದ್ರ ನೋಡಿ ಸಿಮೆಂಟ್ ಎಷ್ಟು ಹೀಟ್, ಈಗ ರಾತ್ರಿ ಹೋಗಿ ನೋಡಿ ಸಿಮೆಂಟ್ ಮನೆ, ರಾತ್ರಿ ಹೀಟ್ ಹಂಗೇನೆ ಹೊಡಿತಾ ಇರುತ್ತೆ. ಹೌದು, ಇದು ಥರ್ಮಲ್ ಅಬ್ಸಾರ್ಪ್ಷನ್, ರೇಡಿಯೇಷನ್. ಇದು ಅಬ್ಸಾರ್ಪ್ಷನ್ ಇಲ್ಲ, ರೇಡಿಯೇಷನ್ ಆಗ್ಲಿ ಇನ್ನೂ ತಣ್ಣಗಿದೆ. ಹೌದು, ಮುಟ್ಟದ ತಣ್ಣಗಿದೆ, ಆಚೆ ಎಷ್ಟು. ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ಜನದ ಕನ್ಸಿದೆ ತೋಟದಲ್ಲಿ ಮನೆ ಕಟ್ಬೇಕು ಅಂತ. ಬನ್ನಿ ಇಲ್ಲೊಬ್ರು ಪ್ರೊಫೆಸರ್ನ ಮೀಟ್ ಮಾಡಿಸ್ತೀನಿ ನಾನು ನಿಮ್ಗೆ. ತುಂಬಾನೇ ಲೋ ಕಾಸ್ಟ್ ಅಲ್ಲಿ ಮತ್ತೆ ತುಂಬಾನೇ ನೇಚರ್ಗೆ ಹತ್ರವಾಗಿರುವಂತ ಮನೆ ಕಟ್ಟಿದ್ದಾರೆ. ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡೋಣ, ಯಾವ ತರ ಮನೆ ಕಟ್ಟಿದ್ದಾರೆ ಪ್ರತಿಯೊಂದು ತಿಳ್ಕೊಳ್ಳೋಣ. ಅವ್ರು ಬರೀ ಮನೆ ಕಟ್ಟಿರೋದು ಒಂದೇ ಅಲ್ದಿರ, ಅವರು NI ಅಲ್ಲಿ ಒಂದು ಪ್ರೊಫೆಸರ್ ಆಗಿ ಪ್ಲಸ್ ಇದೇ ತರ ಒಂದಷ್ಟು ರಿನ್ಯೂವಬಲ್ ಎನರ್ಜಿ ಬಗ್ಗೆ ಒಂದಷ್ಟು ತುಂಬಾ ಜನಕ್ಕೆ ಮಾರ್ಗದರ್ಶನ ಕೊಡ್ತಾರೆ. ಸೊ ನಿಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೇವೆ. ಮತ್ತೆ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ, ದಯವಿಟ್ಟು ತಾಳ್ಮೆವರೆಗೂ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ, ಸಾರ್ ಹತ್ರ ಮೀಟ್ ಮಾಡೋಣ. ಸರ್ ನಮಸ್ತೆ. ಬನ್ನಿ, ನಮ್ಮ ಕಾನನ ತೋಟಕ್ಕೆ ಬಂದಿರೋದು. ಬನ್ನಿ ಬನ್ನಿ, ಪ್ಲೀಸ್ ವೆಲ್ಕಮ್. ಸರ್ ನಮಸ್ತೆ. ಸರ್ ನಿಮ್ಮ ಬಗ್ಗೆ ಒಂದು ಚಿಕ್ಕದಾದ ಪರಿಚಯ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ನಮಸ್ಕಾರ ಕೇಶವ್ ಅವರು. ನಿಮ್ಮ ಮಾಧ್ಯಮ ನೈಸರ್ಗಿಕ ಬದುಕು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೊ ನೈಸರ್ಗಿಕ ಬದುಕಿಂದ ನೀವು ಈ ಮಾಡ್ತಿರೋ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನ ಇದೆ. ಈಗ ನೀವು ಬಂದಿರೋದು ಇದು ಕಾನನ ಸಾವಯವ ಕೃಷಿ ತೋಟ. ಇದು ಕಮ್ಯುನಿಟಿ, ಸಮುದಾಯ ಆಧಾರಿತ ಕೃಷಿ ತೋಟ. ಇದು ನನ್ನ ಹೆಸರು ಶ್ಯಾಮ್ ಸುಂದರ್ ಅಂತೇಳಿ. ನಾನು ಮೈಸೂರಿನ NI ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಕ್ರೆಸ್ಟ್ ಅಂತ ಒಂದು ವಿಭಾಗ ಇದೆ, ಸೆಂಟರ್ ಫಾರ್ ರಿನ್ಯೂವಬಲ್ ಎನರ್ಜಿ ಆ್ಯಂಡ್ ಸಸ್ಟೈನಬಲ್ ಟೆಕ್ನಾಲಜಿ, ಇದರ ಮುಖ್ಯಸ್ಥನಾಗಿದ್ದೀನಿ. ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ನಾನು ನನ್ನ ಕೆಲಸನ ಮಾಡ್ತಾಯಿದ್ದೀನಿ. ಈ ಕಾನ್ಸೆಪ್ಟ್ ಏನು ನೋಡ್ತಾ ಇದ್ದೀರಾ ಇಲ್ಲಿ, ಈಗಾಗಲೇ ಆ ಒಳಗಡೆ ಬಂದಿದ್ದೀವಿ, ಕಾನನ ಅಂತೇಳಿ. ಕಾನನ ಇದು ನಾವು 6 ಸಂಸಾರಗಳು ಸೇರಿ ಮಾಡಿರುವಂಥದ್ದು. ಸಮುದಾಯ ಆಧಾರಿತ ಸಾವಯವ ಮತ್ತು ಸುಸ್ಥಿರ ಕೃಷಿ, ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಮಾಡಿಕೊಂಡು, ಹೆಚ್ಚಾಗಿ ನಮ್ಮದು ಇದು ವೃಕ್ಷ ಆಧಾರಿತ ಅಂದರೆ ಟ್ರೀ ಬೇಸ್ಡ್ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದೀವಿ. 6 ಭಾಗ ಮಾಡಿಕೊಂಡು ನಮಗೆ ಬೇಕಾದಂಥ ಮನೆಗೆ ಬೇಕಾದಂಥ ಹಣ್ಣಿರ್ಬೋದು, ಹಂಪ್ಲಿರ್ಬೋದು, ಬೇಳೆಕಾಳುಗಳಿರ್ಬೋದು ಮಾಡಿಕೊಂಡು ಖುಷಿಗಾಗಿ ಕೃಷಿ ಜೊತೆಗೆ ನಮಗೆ ಬೇಕಾದಂಥ ನೈಸರ್ಗಿಕವಾಗಿ ದತ್ತವಾಗಿರುವಂಥ ಆಹಾರಗಳನ್ನು ಕೂಡ ನಾವು ಉತ್ಪತ್ತಿ ಮಾಡ್ತೇವೆ. ಉತ್ಪತ್ತಿ ಮಾಡ್ತಾ ಇದ್ದೀರಾ, ಸೂಪರ್ ಸರ್. ಸರ್ ನಿಮಗೆ ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಬೇಕು ಅನಿಸ್ತು ಸರ್? ಆ್ಯಕ್ಚುಲಿ ನೀವು ಆಲ್ರೆಡಿ ಒಂದು ಉದ್ಯೋಗದಲ್ಲಿದ್ದರೆ, ಚೆನ್ನಾಗಿ ಒಂದಷ್ಟು ನಿಮಗೆ ಆ ವರಮಾನ ಎಲ್ಲ ಇತ್ತು. ಅದು ಬಿಟ್ಟು ಏನಕ್ಕೆ ಇಲ್ಲಿ ನಿಮ್ಗೊಂದು ಸಪ್ರೇಟ್ ಆಗಿ ಈ ಥರ ಒಂದು ನೈಸರ್ಗಿಕವಾಗಿ ಒಂದು ತೋಟ ಮಾಡಬೇಕು ಅಂತ ಅನಿಸ್ತು ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗಲೂ ಉದ್ಯೋಗದಲ್ಲಿ ಇದ್ದೀನಿ. ಹೌದು. ನಾವೆಲ್ಲ 6 ಜನ ನಾವು ಸೇರಿದಾಗ ನಾವು ಪರಿಸರ ಪ್ರಿಯರು. ಅಂದರೆ ಪರಿಸರಕ್ಕೋಸ್ಕರ ನಾವೆಲ್ಲ ಸೇರಿ ನಾವು ಈಗ ಟ್ರೀ ಐಡೆಂಟಿಫಿಕೇಶನ್, ಮರಗಳನ್ನು ಗುರುತಿಸೋದು, ಐಡೆಂಟಿಫಿಕೇಶನ್ ಆಫ್ ಬರ್ಡ್ಸ್, ಅದನ್ನು ಮಾಡ್ತಾ ಇದ್ವಿ. ನೇಚರ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇದ್ವಿ. ಯಾವಾಗೆಲ್ಲ ಬೇರೆ ಬೇರೆ ಕಡೆ ಟ್ರೆಕ್ಕಿಂಗ್ ಹೋದಾಗ ನಮ್ಗೆ ಅನಿಸ್ತಾ ಇತ್ತು ನಾವೇ ಒಂದು ಆಹಾರ ಬೆಳಿಬೇಕು. ಆಮೇಲೆ ಈಗೆಲ್ಲ ಆಹಾರ ನಿಮ್ಗೆ ಗೊತ್ತಿದೆ, ವಿಷ ಅಂದರೆ ಎಲ್ಲದು ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ ಬರೋದು. ಆಮೇಲೆ ತುಂಬ ನಾವು ರಾಸಾಯನಿಕಗಳನ್ನು ಉಪಯೋಗಿಸ್ಕೋತೀವಿ, ಕಳೆನಾಶಕಗಳನ್ನು ಉಪಯೋಗಿಸ್ತೀವಿ. ಈಗ ರೌಂಡ್ ಅಪ್ ಇರ್ಬೋದು, ವಿಡಾಲ್ ಇರ್ಬೋದು ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಏನಾಗ್ತಾ ಇದೆ, ಈ ಒಂದು ರಾಸಾಯನಿಕದಿಂದ ಮಣ್ಣು ಹಾಳಾಗ್ತಾ ಇದೆ. ಹೌದು. ಸೊ ನೀವು ಆಗ್ಲೇ ಈಗ ಹೋದ ವಾರ ಇನ್ನು ನಾವು ವರ್ಲ್ಡ್ ಅರ್ತ್ ಡೇ ಮಾಡಿದ್ವಿ. ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ, ಮಣ್ಣಲ್ಲಿ ವಿಷ ಬೆಳೀತಾ ಇದೆ. ಆಹಾರನೂ ಕೂಡ ನಾವು ಬರೋದು ಹೂ ಇರ್ಬೋದು, ಹಣ್ಣು ಇರ್ಬೋದು, ಹಂಪ್ಲಿರ್ಬೋದು. ಈಗ ಅಲ್ಲಿ ಸೀಬೆ ಹಣ್ಣು ನೋಡ್ತೀರಾ, ಮಾವಿನ ಹಣ್ಣು ನೋಡ್ತಾ ಇದ್ದೀರಾ, ಅಥವಾ ತೆಂಗಿನ ಹಣ್ಣು ಮರ ನೋಡ್ತಾ ಇದ್ದೀರಾ, ಅದನ್ನು ಕೂಡ ಈ ಒಂದು ಕೆಮಿಕಲ್ನ ತಗೊಂಡ್ಬಿಡ್ತಾ ಇದೆ. ಜೊತೆಗೆ ಪೆಸ್ಟಿಸೈಡ್ಸ್ ಹಾಕುವಂಥದ್ದು, ಕ್ರಿಮಿನಾಶಕಗಳು ಆಗಿದೆ. ಅದರಿಂದ ನಾವು ನಮಗೆ ಬೇಕಾದ ಆಹಾರ ನಾವೇ ಬೆಳಿಬೇಕು. ಗ್ರೋ ಯುವರ್ ಓನ್ ಫುಡ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡಿ ನಮ್ಮ 6 ಮನೆಗೂ ಬೆಳ್ಕೊಂಡು ಉಳಿದಿದ್ದನ್ನ ನಮ್ಮ ಭಾನುವಾರ ಮಣ್ಣು ಮಾರ್ಕೆಟು ಸಖತ್ ಸೊಪ್ಪು ಅಲ್ಲಿ, ಮತ್ತೆ ನನ್ನ ಹೆಂಡತಿ ಕೂಡ ಸುಮಾ ಶ್ಯಾಮ್ ಸುಂದರ್ ಅಂತ, ನಾವು ಎಲ್ಲ ಇದನ್ನ ಸಾವಯವ ಇದನ್ನ ಮೌಲ್ಯ ವೃದ್ಧಿ ಮಾಡುವಂಥದ್ದು,
ವ್ಯಾಲ್ಯೂ ಅಡಿಷನ್ ಕೂಡ ಮಾಡ್ಕೊಂಡು ಈಗ ಬೆಳೆಯೋದಲ್ದಿರ. ಈಗಾಗಲೇ ನೋಡಿದ್ರಿ, ತೋರಿಸ್ತೀನಿ ಈಗ ತೊಕ್ ಮಾಡಿರೋದು, ಈ ಹಾ. ತೋತಾಪುರಿ ನೋಡಿದ್ರೆ ಅದೆಲ್ಲ ಮಾಡ್ತಾ ಇದ್ವಿ. ಇದು ನಮ್ಮ ಉದ್ದೇಶ. ಈಗ ಇನ್ನೊಂದು ನೀವು ಕೇಳ್ಬೋದು, ಯಾಕೆ ಮಾಡ್ತಾ ಇದೀರಾ ಅಂತ. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ, ಸುಸ್ಥಿರ ಕೃಷಿ ಅಂತೀವಿ, ಪರ್ಮಾಕಲ್ಚರ್ ಅಂತೀವಿ. ಇದೆಲ್ಲ ಏನ್ ಮಾಡೋ ಉದ್ದೇಶ ಅಂದ್ರೆ, ಎಷ್ಟೊಂದ್ ಜನ ಈಗ ಮಾರ್ಕೆಟ್ ಅಲ್ಲಿ ಆರ್ಗ್ಯಾನಿಕ್ ಪದಾರ್ಥಗಳು ಅಂತ ಕೊಡ್ತಾರೆ, ಆದ್ರೆ ನಮ್ಗೆ ಗೊತ್ತಿರಲ್ಲ, ಜೆನ್ಯೂನೆಸ್ ಇರಲ್ಲ. ಅದು ಹೌದು. ನಿಜವಾಗ್ಲೂ ಆರ್ಗ್ಯಾನಿಕ್, ಅದು ಆರ್ಗ್ಯಾನಿಕ್ ಮೂಲದಿಂದ ಬಂದಿದ್ಯಾ, ಅದ್ರದ್ದು ಮಣ್ಣೇನು ಅಂತ. ಅದರಿಂದ ನಾವೇ ನಮ್ ಬೆಳ್ಕೊಂಬಿಟ್ರೆ ಆಹಾರ ಯಾಕೆ ಬೆಳಿಬಾರ್ದು, ಸ್ವಾವಲಂಬಿಗಳು ಯಾಕೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ನಮ್ಮದೇ ಆಹಾರನ ಬೆಳೆಯೋದು, ಜೊತೆಗೆ ಪರಿಸರನ ಕಾಪಾಡೋದು. ಇಲ್ಲಿ ಸುಸ್ಥಿರತೆ 3-4 ತರದಲ್ಲಿ ಮಾಡ್ತಾ ಇದೀವಿ. ಒಂದು ಆಹಾರದಲ್ಲಿ ಸುಸ್ಥಿರತೆ, ನೀರಿನಲ್ಲಿ ಸುಸ್ಥಿರತೆ, ಇನ್ನೊಂದು ಶಕ್ತಿಯ ಮೂಲದಲ್ಲಿ ಸುಸ್ಥಿರತೆ. ಇದೆಲ್ಲ ಮಾಡ್ಕೊಂಡು ಬಂದ್ವಿ. ಓಕೆ, ನೋಡೋಣ ಸರ್ ನಿಮ್ಮ ತೋಟ ಹೇಗಿದೆ ಅಂತ. ಬನ್ನಿ. ಬನ್ನಿ ಸರ್. ಈಗ 6 ಜನದ್ದು ಸೇರ್ ಮಾಡಿರೋದು. ಹಾ. ಇಲ್ಲಿ 6 ಭಾಗ ನಾವು ಮಾಡ್ಕೊಂಡಿದೀವಿ. ಇದು ಮೊದಲನೇ ಭಾಗ ನಮ್ದು. ನಾನು ಶ್ಯಾಮ್ ಸುಂದರ್, ನನ್ನ ಹೆಂಡತಿ ಸುಮಾ. ಬನ್ನಿ ಕೇಶವ್, ನಮ್ಮ ಪರಿಸರ ಸ್ನೇಹಿ ಕಟ್ಟಡ ನೋಡಿ. ಇದು ಒತ್ತಿಟ್ಗೆ ಅಂದ್ರೆ ಸಾಯಿಲ್ ಸಿಮೆಂಟ್ ಬ್ಲಾಕ್ ಇಂದ ಕಟ್ಟಿರೋದು. ಈಗಾಗಲೇ ಹೇಳಿದೆ, NIE ಕ್ರೆಸ್ಟ್ ಇದೆ, ನಮ್ಮ ಕೇಂದ್ರದಿಂದನೂ ಈ ತಂತ್ರಜ್ಞಾನ ನಾವು ಕೊಡ್ತೀವಿ. ಪ್ರತಿ ಒಂದು ಇಟ್ಗೆನೂ ಇದು ಮಣ್ಣು ಮತ್ತೆ 8% ಮಾತ್ರ ಸಿಮೆಂಟ್ ಇದೆ, ಇದರಲ್ಲಿ 8% ಮಾತ್ರ ಸಿಮೆಂಟ್, 8% ಸಿಮೆಂಟ್ ಅಷ್ಟೇನೆ. ಸೊ ಆಮೇಲೆ ಪ್ಲಾಸ್ಟರಿಂಗ್ ಬೇಡ. ಹಾ. ಆಮೇಲೆ ಇಂಟರ್ಲಾಕ್ ಅಂತೀವಿ ನೋಡಿ, ಜಾಯಿಂಟ್ಸ್ ಯಾವುದೇ ಒಂದು ಮಾರ್ಟರ್ ಬೇಡ ಇದಕ್ಕೆ. ಒಂದ್ರ ಮೇಲೆ ಒಂದು ಇಂಟರ್ಲಾಕಿಂಗ್. ಕೂರ್ಸೋದು ನೋಡಿ, ಇಂಟರ್ಲಾಕ್ ಗ್ರೂ ಇದೆ. ಇದು ಈ ಗ್ರೂ ಅದು ಕೂತ್ಕೊಳ್ಳೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. ಹೌದು, ಇಲ್ಲಿ ಗ್ರೂ ಒಂದ್ರ ಮೇಲೆ ಒಂದು ಕೂತಿದೆ, ಹಾ. ಹಂಗೆ ಕೂತ್ಕೊಳ್ಳುತ್ತೆ. ಸಿಮೆಂಟ್ ಅಷ್ಟು ಈಗ ನಿಮ್ಗೆ ಗೊತ್ತಿದೆ, ದ ಮ್ಯಾಕ್ಸಿಮಮ್ ಎನರ್ಜಿ ಕನ್ಸ್ಯೂಮರ್ ಈಸ್ ಸಿಮೆಂಟ್ ಅಂಡ್ ಸ್ಟೀಲ್, ಹೌದು. ಎರಡನ್ನೂ ಕಡಿಮೆ ಮಾಡಬೇಕು. ಆಮೇಲೆ ಲೋಕಲ್ ಈಸ್ ವೋಕಲ್, ಪರಿಸರ ಸ್ನೇಹಿ ಕಟ್ಟಡಕ್ಕೆ ಲೋಕಲ್ ಸ್ಥಳೀಯವಾಗಿ ಸಿಗುವಂಥದ್ದು. ಈಗ ನೋಡಿ, ಕಿಟಕಿ ಬಂದು ಜಾಲಿ ಬ್ರಿಕ್ಸ್ ಹಾಕಿದ್ದೀವಿ. ಚೆನ್ನಾಗ್ ಮಾಡಿದ್ದೀರ. ಇದು ಗಾಳಿ ಬರುತ್ತೆ, ಬೆಳಕು ಬರುತ್ತೆ. ನೋಡಿ ಎಷ್ಟು ಕೂಲ್ ಆಗಿದೆ. ಈಗ ಹೌದು. ಎಷ್ಟು ಬಿಸಿಲು ಇದ್ರು ಆಚೆಯಿಂದ ಬಿಸಿಲಿನ ಹೌದು. ಅನುಭವನೇ ನಮ್ಗೆ ಆಗ್ತಾ ಇಲ್ಲ ಇಲ್ಲಿ. ಆಗ್ತಾ ಇಲ್ಲ. ಸೊ ಇಲ್ಲಿ ನಮ್ಗೆ ಕಟ್ಟಡನ ನೀವು ನೋಡ್ಬೋದು. ಮೇಲೂ ನೋಡಿ, ನಾವು ಪ್ಲಾಸ್ಟರಿಂಗ್ ಮಾಡಿಲ್ಲ, ಮತ್ತೆ ಅಷ್ಟು ಸಿಮೆಂಟ್ ಕಡಿಮೆ ಹಾಕಿದೀವಿ. ಕಾಂಕ್ರೀಟ್ ಹೌದು. 2.5 ಇಂಚ್ ಕಾಂಕ್ರೀಟ್ ಹಾಕಿಲ್ಲ, ಬರೀ 1 ಇಂಚ್ ಮಾತ್ರ ಮೇಲ್ಗಡೆ. ಇದು ಹುರುಡಿ ಬ್ಲಾಕ್ಸ್ ಅಂತ, ಇದು ಮಡ್ ಬ್ಲಾಕ್ಸ್. ಏನ್ ಬ್ಲಾಕ್ ಸರ್? ಹುರುಡಿ, HURD, ಹುರುಡಿ. ಹುರುಡಿ ಬ್ಲಾಕ್ಸ್. ಅದನ್ನ ಇದು ಮಣ್ಣಿಂದೆ. ಹಾ. ಆಮೇಲೆ ಹಾಲೋ ಇರುತ್ತೆ, Okay. ಮೆಟೀರಿಯಲ್ ಕಮ್ಮಿ. ಆಮೇಲೆ ಅದನ್ನ ಸಿಮೆಂಟ್ ಬದಲು ಹಾಕುವಂಥದ್ದು. ಸಿಮೆಂಟ್ ಬದಲು ಹಾಕಿದಾಗ ಏನಾಯ್ತು, ಅಷ್ಟು ನಮಗೆ ಸಿಮೆಂಟ್ ಸೇವ್ ಆಯ್ತು. ಅಷ್ಟು ಸಿಮೆಂಟ್ ಸೇವ್ ಆದ್ರಿಂದ ಅಷ್ಟು ಮೆಟೀರಿಯಲ್ ಸೇವ್ ಆಯ್ತು. ಆಮೇಲೆ ಸಸ್ಟೈನಬಿಲಿಟಿ, ಸುಸ್ಥಿರತೆ ಬಂತು. ಸೊ ಅದರಿಂದ ಇದು ಪ್ರತಿ ಒಂದು ಕಾನ್ಸೆಪ್ಟ್ ಅನ್ನು ನಾವಿಲ್ಲಿ ಉಪಯೋಗ ಮಾಡ್ತೀವಿ. ಸೊ ನ್ಯಾಚುರಲ್ ಇದು. ಇಲ್ಲೇ ಒಂದು ಅಡಿಗೆ ಮನೆನೂ ಕಟ್ಟಿದ್ದೀವಿ ಇಲ್ಲಿ. ಸೊ ಇಲ್ಲಿ ಅಡಿಗೆ ಮನೆ ಅಷ್ಟೇ ಪೂರ್ತಿ ಮಡ್ ಬ್ಲಾಕ್ ಇಂದ. ಈಗ ಸ್ವಲ್ಪ ಎಲ್ಲ ಗಿಡ ಬೆಳೆದ್ಬಿಟ್ಟಿದೆ ಸುತ್ತ, ಕತ್ಲೆ ಅದರಿಂದ ನಿಮ್ಗೆ ಕತ್ಲೆ ಕಾಣುತ್ತೆ. ಸೊ ಇಲ್ಲೆಲ್ಲ ಮಡ್ ಬ್ಲಾಕ್ ಅಲ್ಲೇನೆ ಅಡಿಗೆ ಮನೆ. ಆಮೇಲೆ ಮಳೆ ನೀರು ಸಂಗ್ರಹ ಮಾಡಿದೀವಿ ಮೇಲಿಂದ. ಆ ನೀರೇ ಇಲ್ಲಿಗೆ ಬರೋದು. ಮಳೆ ನೀರನ್ನು ಹಿಡಿದು ಫಿಲ್ಟರ್ ಮಾಡಿ ಆ ನೀರೇ ಇಲ್ಲಿಗೆ ಬಂದು ಇಲ್ಲಿ ಉಪಯೋಗ ಮಾಡ್ಕೊಂಡು. ಸೊ ಆ ತರ ಒಂದು ಮನೆ. ಸೊ ಇಲ್ಲಿ ಬಂದಾಗ ಇರೋದಕ್ಕೆ ನಾವು ಮಾಡ್ಕೊಂಡಿದೀವಿ. ಆಚೆ ಬಂದ್ರೆ ನಿಮ್ಗೆ ತೋಟ ಎಲ್ಲ ತೋರಿಸ್ತೀವಿ. ಇದೊಂದು ತುಂಬಾ ಒಳ್ಳೆ ಮಾಡಿದ್ರು ಸರ್. ಆದಷ್ಟು ಮರ ಬಳಸಿಲ್ಲ, ಎಲ್ಲೂ ಎಲ್ಲ ಕಡೆ ಇದೆ ತರ. ಆಮೇಲೆ ಇಲ್ಲಿ ನೋಡಿ, ಇನ್ನೊಂದು ಓಲ್ಡ್ ಟೈಲ್ಸ್ ಅದನ್ನು ಉಪಯೋಗಿಸಿದೀವಿ ನೋಡಿ. ಟೈಲ್ ಪೀಸ್ ಇದೆಲ್ಲ ಬಿಸಾಕಿರ್ತಾರಲ್ಲ, ಅದನ್ನ ಮಡ್ ಬ್ಲಾಕ್ ಅಲ್ಲಿ ಹಾಕುವಂಥದ್ದು. ಇದು ಬಟ್ಲೆ ಮನೆಗೆ ಈ ತರ ಮಾಡಿದಾರ ಈ ಇಟ್ಕೆಗೆ. ಸೊ ಅವಾಗ ಅಷ್ಟು ಮೆಟೀರಿಯಲ್ ರೀಸೈಕಲ್ಡ್. ಸೊ ರೀಸೈಕಲ್ಡ್ ಮೆಟೀರಿಯಲ್, C&D ವೇಸ್ಟ್ ಅಂತೀವಿ, ಕನ್ಸ್ಟ್ರಕ್ಷನ್ ಡೆಬ್ರಿ ವೇಸ್ಟ್ ಅಂತ. ಅದನ್ನು ಕೂಡ ಉಪಯೋಗ ನಾವು ಮಾಡಿ. ಹೌದು. ಇವನ್ ಈ ಕ್ಲಾಕ್ ಒಂಥರ ಸಗದಾಗಿದೆ ಸರ್. ಹೌದು, ಎಕೋ ಫ್ರೆಂಡ್ಲಿ. ನನ್ ಮಗ ತೋರಿಸ್ದ, ಅಪ್ಪ ಕ್ಲಾಕ್ ನೋಡಿ ಹೇಗಿದೆ ಅಂತ. ಮಯಾಂಕ್ ತಿಂದೇನಪ್ಪ ಮಾವಿನ ಹಣ್ಣು, ತೋತಪುರಿ. ಬಾ ಮತ್ತೆ ಸರ್. ಇವನ್ ಈ ಸ್ಲಾಬ್ಸ್ಗೂ ನಿಮ್ಗೆ ಈ ತರ ಐಡಿಯಾ ಹೇಗ್ ಬಂತು ಸರ್? ಈಗ ಫಸ್ಟ್ ನಾವು ಇದನ್ನ ಕಲ್ ಕಟ್ಟಡ ಕಟ್ಟಿದ್ವಿ. ಕಲ್ ಕಟ್ಟಡ ದೊಡ್ಡದಾಗ್ ಮಾಡ್ಬೇಕು ಅಂತ. ಆಮೇಲೆ ಕಲ್ ಕಟ್ಟಡದಲ್ಲಿ ಇಷ್ಟೇ ಸಾಕು ಅಂತ ಗೊತ್ತಾಯ್ತು, ದಪ್ಪ ಇಷ್ಟು ಉಳಿತು. ಸೊ ಅದನ್ನ ಸೇರಿಸ್ಬಿಟ್ಟು ಕಟ್ಟೆ ಮಾಡ್ಬಿಟ್ವಿ. ಸೊ ಹೇಳದಲ್ಲ, ಲೋಕಾಲಿಟಿ ಅದನ್ನೇ ಉಪಯೋಗಿಸ್ಕೊಂಡು ಲೋಕಲ್ ಇದು ನೋಡಿ, ಆರ್ಚ್. ಇದಕ್ಕೂ ಅಷ್ಟೇ, ನಿಮ್ಗೆ ಕಬ್ಬಣ ಇದು ತೆಗೆದ್ಬಿಡ್ತೀವಿ. ಈ ಕಬ್ಬಣನ ಸುಮ್ಮನೆ ಇಟ್ಟಿದೀನಿ. ಆರ್ಚ್ ಅದು ಮೇಲ್ಗಡೆ ನೋಡಿ, ಲಾಸ್ಟ್ ಇಟ್ಗೆ ಹಿಂಗ್ ನಿಂತ್ಕೊಳ್ಳುತ್ತದೆ. ಇಟ್ಸ್ ಓನ್ಲಿ ದ ಕಂಪ್ರೆಷನ್ ಬಾಂಡಿಂಗ್. ಸೊ ನಿಂತ್ಕೊಂಡು ಇದಕ್ಕೆ ಆರ್ಚ್ ಅಂತೀವಿ. ಆರ್ಚ್ ಈಗ ನೀವು ಹಿಂದೆ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾರೆ ನೋಡಿ, ಗೋಲ್ ಗುಮ್ಮಸ್ಸು ಅದೆಲ್ಲ ಆ ಕಾನ್ಸೆಪ್ಟ್. ಸೊ ದೇರ್ ಇಸ್ ನೋ ಸ್ಟೀಲ್
ಇನ್ ದಟ್. ಸೊ ದಟ್ ಇಸ್ ದಿ ನಿಮ್ಗೆ ಇದು ಪ್ರಾಪರ್ ಒಂದು 1 BHK ಮನೆ ಇದು. 1 BHK ಅಂದ್ರೆ ನಮ್ಮ ಐಡಿಯಾ ಇರೋದು ಮೇಲ್ಗಡೆ ಮನೆ ಕಟ್ಟೋದು ಅಂತ. ಇಲ್ಲಿ ಈ ತರ ಕೂತ್ಕೊಳ್ಳೋದು, ಈಗ ನಾವು ಸಖತ್ ಸೊಪ್ಪು ಇರ್ಬೋದು, ಮೀಟಿಂಗ್ ಮಾಡ್ಬೋದು, ಅಥವಾ ಇನ್ಯಾವ್ದಾರು ಒಂದು ಸಮ್ಮೇಳನ ಮಾಡ್ಕೋದು, ಮಕ್ಕಳಿಗೆ ಒಂದು ಸಮ್ಮರ್ ಕ್ಯಾಂಪ್ ಮಾಡೋದು, ಅದಕ್ಕೆ ಇದು ಮಾಡಿದ್ವಿ. ಮೇಲ್ಗಡೆ ಮನೆ ಕಟ್ತೀನಿ, ಬಟ್ ಸದ್ಯದ ಪರಿಸ್ಥಿತಿಲಿ ನಾವೇ ಇದೀವಿ. ಈಗ ನಾನು ಗಂಡ ಹೆಂಡತಿ ಮಗಳು ಬಂದಾಗ ಶನಿವಾರ ಭಾನುವಾರ ಅಥವಾ ರಜದ ದಿವಸ ಇಲ್ಲಿಂದ 15 ಕಿಲೋಮೀಟರ್ ಬರೋದು. ಆಮೇಲೆ ನಮ್ಮ 6 ಜನ ಫ್ಯಾಮಿಲಿ ಇದೀವಲ್ಲ, ಯಾರು ಬೇಕಾದ್ರೂ ಇರ್ಬೋದು, ಆ ತರ ಮಾಡಿ. ಈಗ ಬಾಳೆಹಣ್ಣು ನಾವು ಬೆಳಿತೀವಲ್ಲ, ನಿಮ್ಗೆ ಗೊತ್ತಿದೆ, ಬೇರೆಯವರೆಲ್ಲ ಬಾಳೆಹಣ್ಣು ಏನ್ ಮಾಡ್ತಾರೆ, ಪೂರ್ತಿ ಒಟ್ಟಿಗೆ ಕುಯ್ದು ಬಿಡ್ತಾರೆ, ಅಂದ್ರೆ ಒಟ್ಟಿಗೆ ಹಾಕಿರ್ತಾರೆ ಬಾಳೆ. ಆದ್ರೆ ನಾವ್ ಹಂಗಲ್ಲ. ಈಗ ಸುಸ್ಥಿರ ಕೃಷಿಯಲ್ಲಿ ಏನ್ ಮಾಡ್ತೀವಿ, ಬಾಳೆದು ಸರ್ಕಲ್ ಅಂತ ಮಾಡ್ತೀವಿ ನಾವು. ಬಾಳೆ ಸರ್ಕಲ್ ಅಂದ್ರೆ ರೌಂಡ್ ಗೆ ಬಾಳೆ ಹಾಕ್ತೀವಿ, ತೋರಿಸ್ತೀನಿ. ಗುಂಪು ಬಾಳೆ ಹಾಕ್ತೀವಿ. ಅವಾಗ ಬಲ್ತಿರೋದು ಮಾತ್ರ ಕುಯ್ಕೋತೀವಿ. ಕುಯ್ಕೊಂಡ್ಮೇಲೆ ಅದು ಹಣ್ಣು ಮಾಡ್ಬೇಕು, ಆಮೇಲೆ ಬಾಳೆನ ನೇತಾಕ್ಬೇಕಲ್ಲ ನಾವು, ಅದಕ್ಕೆ ಸಿಂಪಲ್ ಆಗಿ ಮಾಡ್ಕೊಂಡಿದೀವಿ. ಸಿಂಪಲ್ ಯಾಕಂದ್ರೆ ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ, ನಾನ್ ಮಾಡಿದೀನಲ್ಲ, ನಾವೆಲ್ಲ ತಗೊಂಬಂದ್ ಮನೇಲಿ ಇಡ್ತಾ ಇದ್ದೀನಿ. ಅದೇನಾದ್ರೆ ಕೆಳಗಡೆ ಒಂದ್ ಚುಪ್ಪು ಒಂಥರ ಏಟ್ ಆಗ್ಬಿಡ್ತಿದ್ದೆ, ಅದ್ ಭಾರ ಬಿದ್ದು ಬಿದ್ದು. ಇದು ಒಳ್ಳೆ ಐಡಿಯಾ. ಆಮೇಲೆ ಇನ್ನೊಂದು ಕೇಶವ್, ತಿನ್ನಕ್ಕೂ ಮನ್ಸು ಬರುತ್ತೆ. ಈ ಗೊನೆ ಹಿಂಗೆ ಹಣ್ಣಾಕಿ ನೇತಾಕಿದ್ರೆ ನಾವು ಹೋಗ್ತಾ ಬರ್ತಾ ಮನೇಲೂ ಇಟ್ಟಿದೀನಿ ಒಂದು ಇದು. ಸೊ ಮನೇಲೂ ನೇತಾಕ್ಬಿಡ್ತೀವಿ, ಹೋಗ್ತಾ ಬರ್ತಾ ತಿನ್ನೋದಕ್ಕೂ. ಸೊ ನೋಡ್ತಾ ಇದ್ರೆ ಜ್ಞಾಪಕ ಇರುತ್ತೆ, ಅದಕ್ಕೋಸ್ಕರ. ಹೌದು ಸರ್, ನಿಮ್ಮ ಒಂದು ಕಾನ್ಸೆಪ್ಟ್ ಪ್ರಕಾರ ಈಗ ಯಾರಾದ್ರೂ ಈ ತರ ಒಂದು ಸಸ್ಟೈನಬಿಲಿಟಿ ಮನೆ ಕಟ್ಟಬೇಕು ಅಂದ್ರೆ ಏನ್ ಖರ್ಚಾಗ್ಬೋದು ಸರ್ ಒಂದು 1 BHK ತೋಟದಲ್ಲಿ? ಈಗ ಸ್ಕ್ವೇರ್ ಅಂತಾರೆ, 10 feet by 10 feet 100 square feet. ಅದಕ್ಕೆ ನಿಮ್ಮ ಮಾಮೂಲಿ ಎಷ್ಟೇ ಖರ್ಚಾಗತ್ತೆ, ಸುಮಾರು 2 ಲಕ್ಷ 2.5 ಲಕ್ಷ ತನಕನೇ ಖರ್ಚಾಗುತ್ತೆ. ಆದ್ರೆ ಡೌನ್ ಟು ಅರ್ತ್ ಬಂದ್ಬಿಡ್ಬೇಕು. ಅಂದ್ರೆ ನಾವು ಸಾಮಾನ್ಯ ಬಳಕೆಗೆ ಬರ್ಬೇಕು. ಉದಾಹರಣೆಗೆ ಗಾರೆನೆಲ್ಲ ಮಾಡುವಂಥದ್ದು, ರೆಡ್ ಆಕ್ಸೈಡ್ ಮಾಡುವಂಥದ್ದು, ಆಮೇಲೆ ಮಡ್ ಬ್ಲಾಕ್ಗೆ ಪ್ಲಾಸ್ಟರ್ ಮಾಡಬಾರ್ದು, ಆಮೇಲೆ ಮರ ಉಪಯೋಗಿಸ್ಬಾರ್ದು. ಈಗ ಕಡಪ, ಲೋಕಲ್ ಮೆಟೀರಿಯಲ್, ಆಮೇಲೆ ಈ ತರ ಜಾಲಿ ಬ್ರಿಕ್ಸ್, ಇದೆಲ್ಲ ಮಾಡಿದ್ರೆ ನಮಗೆ ಮಾಮೂಲಿ ಮನೆಗಿಂತ ಒಂದು 10-20% ಸೇವ್. ತುಂಬಾ ಏನ್ ಸೇವ್ ಆಗಲ್ಲ, ಬಟ್ ನಿಮ್ಗೆ ಫ್ಯಾನ್ ಬೇಡ, AC ಬೇಡ, ಕೂಲ್ ಕಂಫರ್ಟೇಬಲ್, ಆಮೇಲೆ ನ್ಯಾಚುರಲ್ ಲೈಟಿಂಗ್ ನೋಡಿ ಎಷ್ಟು ತಣ್ಣಗಿದೆ. ಇಟ್ಸ್ ಸೋ ಮಚ್ ಆಫ್ ಕೂಲಿಂಗ್ ಎಫೆಕ್ಟ್ ಇರುತ್ತೆ ನಿಮ್ಗೆ, ಪರಿಸರ ಸ್ನೇಹಿಯಾಗೂ ಇರುತ್ತೆ. ನೀವು ತೋಟದೊಳಗೂ ಬಂದ್ಬಿಟ್ಟು ತಿರ್ಗಾ ನಾವು ಸಿಮೆಂಟ್ ಮನೆ, ಸಿಮೆಂಟ್ ಬ್ಲಾಕು, ಅದ್ರ ಮೇಲೆ ಶೀಟು ಹಾಕೋ ಬದಲು, ಇದನ್ನು ಆಮೇಲೆ ಅದಕ್ಕೆ AC ಫ್ಯಾನು ಹಾಕೋ ಬದಲು ನೈಸರ್ಗಿಕವಾಗಿ ಸ್ಥಳೀಯವಾಗಿ ಸಿಗುವಂಥದ್ದು ಮಡ್. ವಿ ಕಾಲ್ ಮಡ್ ಆಸ್ ಅ ವಯಬಲ್ ಬಿಲ್ಡಿಂಗ್ ಮೆಟೀರಿಯಲ್. ಇಟ್ಸ್ ದ ಮೋಸ್ಟ್ ಅಬಾಂಡೆಂಟ್ ಮೆಟೀರಿಯಲ್. ಈಗ ಉದಾಹರಣೆ ನೋಡಿ, ಮರಳಿಲ್ಲ, ಈಗ ಮರಳುಗಳೇ ಇಲ್ಲ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಇಲ್ಲ, ಆದ್ರೆ ಮಣ್ಣಿದೆ, ಉಪಯೋಗಿಸೋಣ. ಆಮೇಲೆ ಇದಕ್ಕೆ ಏನ್ 7-8% ಸಿಮೆಂಟ್ ಹಾಕ್ತೀವಿ ಅಷ್ಟೇ, ಅಂಡ್ ಇಟ್ ಕ್ಯಾನ್ ಗೋ ಬ್ಯಾಕ್ ಟು ನೇಚರ್. ಈಗ ನೋಡಿ, ಕನ್ಸ್ಟ್ರಕ್ಷನ್ ಡೆಬ್ರಿಸ್, ಮನೆ ಒಡೆದಿದ್ದೆಲ್ಲ ಹೆಂಗಿದೆ ಸಿಟಿಗಳಲ್ಲಿ, ಮೈಸೂರಲ್ಲೇ ನೋಡಿ, ಎಲ್ಲ ರಿಂಗ್ ರೋಡ್ ಅಲ್ಲಿ ಹಾಕ್ತಾ ಇದೀವಿ ಕನ್ಸ್ಟ್ರಕ್ಷನ್ ಡೆಬ್ರಿಸ್. ಸಿಮೆಂಟ್ ಮ್ಯಾಕ್ಸಿಮಮ್. ಇದರಲ್ಲಿ ನಾವೇನ್ ಕೊಡ್ತೀವಿ ಅಂದ್ರೆ ಆರ್ಚ್ ಫೌಂಡೇಶನ್ ಅಂತ ಮಾಡ್ತೀವಿ ಕೆಳಗಡೆ. ಆರ್ಚ್ ಫೌಂಡೇಶನ್ ಅಂದ್ರೆ ರೆಗ್ಯುಲರ್ ಫೌಂಡೇಶನ್ ಅಲ್ಲ, ಆರ್ಚ್ ತರ ಕಟ್ಬಿಟ್ಟು ಭೂಮಿ ಒಳಗಡೆ ಅದನ್ನ ಅದ್ರ ಮೇಲೆ ಕಟ್ತೀವಿ. ಅಂದ್ರೆ ಇದಕ್ಕೆ ಪಿಲ್ಲರ್ ಬೇಡ, ಪಿಲ್ಲರ್ ಬೇಕಾದ್ರೆ ಹಾಕ್ಬೋದು, ಬಟ್ ಫೌಂಡೇಶನ್ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ. ಅದಾದ್ಮೇಲೆ ಪಿಲ್ಲರ್ ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದ್ರೆ ರೆಗ್ಯುಲರ್ ಬ್ರಿಕ್ ಅಲ್ಲೇ ಕಟ್ಕೊಂಡು ಹೋಗ್ಬೋದು. ಆಮೇಲೆ ಇದನ್ನು ಆರ್ಚ್ ಮಾಡ್ಬಿಡ್ಬೋದು, ಜಾಕ್ ಆರ್ಚ್ ರೂಫ್ ಅಂತೀವಿ. ಇನ್ನು ಫ್ಲಾಟ್ ಮಾಡಿದೀನಿ, ಬೇರೆ ಬೇರೆ ತರ ಮೆಥಡ್ಸ್ ಇದೆ. ಜಾಕ್ ಆರ್ಚ್ ರೂಫ್, ಉದಾಹರಣೆ ನೀವು ಈಗ ಮೈಸೂರು ಸಿಟಿ ಕಾರ್ಪೊರೇಷನ್ ಬಿಲ್ಡಿಂಗ್ ನೋಡಿ, ಹಳೆದು ಜಾಕ್ ಆರ್ಚ್ ರೂಫ್ ಅದು, ಆತರ. ಸೊ ಜಾಕ್ ಆರ್ಚ್ ರೂಫ್ ಮಾಡಿದ್ರೆ ಸಿಮೆಂಟ್ ಸ್ಟೀಲು ಬೇಡ, ಹಾಗೆ ಮಾಡ್ಬೋದು. ಸೊ ಜಾಕ್ ಆರ್ಚ್ ರೂಫ್ ಮಾಡೋದು, ಆಮೇಲೆ ಆರ್ಚ್ ಫೌಂಡೇಶನ್ ಮಾಡೋದು, ಆಮೇಲಿಂದ ಇದ್ರಲ್ಲೇನೆ ಈ ತರ ಬೇರೆ ಬೇರೆ ತರ ಲಾರಿ ಬೇಕರ್ ಅಂತ ಇದ್ರು ಕೇರಳದಲ್ಲಿ, ಲಾರಿ ಬೇಕರ್ ಟೆಕ್ನಿಕ್. ಸೊ ಕಡಿಮೆ ಖರ್ಚಿನಲ್ಲಿ ಲೋಕಲ್ ಮೆಟೀರಿಯಲ್ ಯೂಸ್ ಮಾಡೋದು, ಅದನ್ನೆಲ್ಲ ಉಪಯೋಗಿಸ್ತೀವಿ ನಾವು. ಅದೇ ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿ ಅಸ್ತ್ರ ಅಂತ ಇತ್ತು, ಈಗ CST ಅಂತೀವಿ, ಸೆಂಟರ್ ಫಾರ್ ಸಸ್ಟೈನಬಲ್ ಟೆಕ್ನಾಲಜಿ. ಅಲ್ಲಿಂದನೂ ಕಾನ್ಸೆಪ್ಟ್ಸ್ ಆಫ್ ಮೆಡ್ ಬ್ಲಾಕ್. ಆರೋವೇಲಿ ಗೊತ್ತಿರ್ಬೋದು ನಿಮ್ಗೆ, ಆರೋವೇಲಿ, ಪಾಂಡಿಚೇರಿ, ಅವರು ಎಲ್ಲ ಸಾಕಷ್ಟು ಪ್ರಾಬ್ಲಮ್. ನಂದು ಈ ತೋಟದಲ್ಲಿ ಆ ಮನೆ ನೋಡಿದ್ರೆ ಕಾಮನ್ ಮನೆ, ಇದು ಎಲ್ಲ ಮಡ್ ಬ್ಲಾಕ್. ಬಟ್ ಇದೆಲ್ಲ ನಿಮ್ದೇ ಮಣ್ಣು ಉಪಯೋಗಿಸಿರೋದು? ಹೌದು, ಮಣ್ಣು. ಕೆಲವು ಇವಾಗ ಡೈರೆಕ್ಟ್ ಇಟ್ಟಿಗೆನು ಕೊಡ್ತಾರೆ, ಈಗ ಇಲ್ಲಿ ಮತ್ತೆ ಅಲ್ಲಿ ನೋಡಿದಿರಲ್ಲ, ಅಲ್ಲಿ ಉಪಯೋಗಿಸಿರೋದು. ಕೆಲವು ಆಚೆ ಕಡೆ ತಗೊಂಡಿದ್ವಿ, ಒಳಗಡೆ
ಟೈಲ್ಸ್ ಪೀಸಸ್ ಅದೆಲ್ಲ ಬೇರೆಯವ್ರು ತಗೊಂಡಿದ್ದೀವಿ. ಓಕೆ. ಬಟ್ ಇದೆಲ್ಲ ನಿಮ್ಗೆ ಹೆಂಗೆ ಸರ್ ಈ ಐಡಿಯಾ ಬಂತು ಈ ತರ ಮಣ್ಣು ಉಪಯೋಗಿಸಿ ಈ ತರ ಮಾಡ್ಬೇಕು ಅಂತ? ಯಾಕಂದ್ರೆ ನನ್ ಪ್ರಕಾರ ಇವೆಲ್ಲ ನೀವು ಪ್ಲಾನ್ ಮಾಡಿದ್ರೆ ಒಂದ್ 10-15 ವರ್ಷದ ಹಿಂದೆ, ಇದೇನು ಇವಾಗ ಕಟ್ಟಿರೋ ಮನೆಗಳಂತೂ ಅಲ್ಲ. ಓಕೆ, ಬಟ್ ಅವಾಗ್ಲೇ ನಿಮ್ಗೆ ಥಾಟ್ಸ್ ಎಲ್ಲ ಹೇಗೆ ಬಂತು ಸರ್? ನನಗೆ ಅದೇ ನಾನು NI ಇಲ್ಲಿ ಇರ್ಬೇಕಾದ್ರೆ ನಮ್ಮಲ್ಲಿ ಇದೆಯಲ್ಲ ಸೆಂಟರ್ ಫಾರ್ ಕ್ರೆಸ್ ರಿನ್ಯೂವಲ್ ಅಂಡ್ ಸಸ್ಟೈನಬಿಲಿಟಿ, ಅದಿಂದ ಕಾರ್ಟ್ ಅಂತಿತ್ತು, ಸೆಂಟರ್ ಫಾರ್ ಅಪ್ರೋಪ್ರಿಯೇಟ್ ರೂರಲ್ ಟೆಕ್ನಾಲಜಿ. ಮುಂಚೆ ನಾವು ಪರಿಸರದಲ್ಲಿ ಇದ್ದಿದ್ರಿಂದ ನಮ್ಗೆ ಕೆಲವರು ಗುರುಗಳಿದ್ದಾರೆ. ಸೊ ಮೊದಲನೇದಾಗಿ ನಮ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅಲ್ಲಿ ಅಸ್ತ್ರ ಅಪ್ಲಿಕೇಶನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಾರ್ ರೂರಲ್ ಏರಿಯಾಸ್, ಆಮೇಲಿಂದ ಅವ್ರದೇ ಪ್ರಾಜೆಕ್ಟ್ ಸೂತ್ರ ಅಂತ ಇತ್ತು, ಆ ಪ್ರಾಜೆಕ್ಟ್ ಅನ್ನು ತಗೊಂಡ್ವಿ. ಅದಾದ್ಮೇಲೆ ಇಲ್ಲಿ ಇದರಲ್ಲಿ ತೋಟಗಳಿಗೆ ನಾವು ಸಾಕಷ್ಟು ತೋಟಗಳಿಗೆ ವಿಸಿಟ್ ಮಾಡಿದ್ವಿ. ಆಮೇಲೆ ಜರ್ಮನಿಲೂ ನಾನು ವಿಸಿಟ್ ಮಾಡಿದ್ದೆ. ಸೊ ಸಾಕಷ್ಟು ನಮಗೆ ಲಾರಿ ಬೇಕರ್ ಬಗ್ಗೆ ಓದಿದ್ದೆ. ಸೊ ಈ ಪರಿಸರದ ನಮ್ಗೆ ಎಕ್ಸ್ಪೋಜರ್ ಸಿಕ್ತು ನಮ್ಗೆ ತುಂಬಾ, ನಮ್ಮಷ್ಟು ಜನಕ್ಕೆ. ಸೊ ಅವಾಗ್ಲಿಂದಾನೇ 20 ವರ್ಷದಿಂದಾನೇ ನಾವು ಹಿಂದೆಲ್ಲ ಮಡ್ಲಾಕಂದ್ರೆ ಜನ ಇದ್ ಮಾಡಾರ, ಏನಿದೆ ಇದೆಲ್ಲ ವರ್ಕ್ ಆಗಲ್ಲ ಹಂಗೆ ಹಿಂಗೆ ಅಂತ. ಬಟ್ ನನ್ಗೆ ಇವಾಗ್ಲೂ ಚೆನ್ನಾಗಿ ಜ್ಞಾಪನ ಇದೆ ಸರ್, ಅನಂತ್ ನಾಗ್ ಅವ್ರ ಒಂದ್ ಫಿಲಮ್ ಅಲ್ಲಿ ನನ್ ಪ್ರಕಾರ ಒಂದ್ 30-40 ವರ್ಷದ ಹಿಂದೆನೆ ಅವ್ರು ಇದೊಂದ್ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ರು ಒಂದ್ ಫಿಲಮ್ ಅಲ್ಲಿ. ಆಗ ಜನ ಇದನ್ನ ಯಾರು ಸೀರಿಯಸ್ ಆಗಿ ತಗೊಂಡ್ಲೇ ಇಲ್ಲ. ಆಗ ತಗೊಂಡಿದ್ರೆ ಖಂಡಿತ ಈಗ ತುಂಬಾ ಮನೆಗಳು ಮಡ್ ಬ್ಲಾಕ್ ಅಲ್ಲಿ ಸಿಕ್ಕಿರೋದು. ಈಗಲೂ ಸುಮಾರು ಮೈಸೂರಲ್ಲಿ ಮಾಡ್ತಾರೆ. ಈಗ ಎಷ್ಟೊಂದ್ ಜನ ಇದಾರೆ. ಈಗ ರಾಜೇಶ್ ಜೈನ್ ಅಂತಿದ್ದಾರೆ, ಅವರು ಆರ್ಲೀಫ್ ಅವರು ಕೂಡ ಪ್ರಮೋಟ್ ಮಾಡೋದು. ನಾವು ನಮ್ಮ ಕೇಂದ್ರದಿಂದ ಮಾಡ್ತೀವಿ, ಕ್ರೆಸ್ಟ್ ಇಂದ ನಾವು ಪ್ರಮೋಟ್ ಮಾಡ್ತೀವಿ. ಇದ್ರ ಬಗ್ಗೆ ಟೆಕ್ನಾಲಜಿ ಕೊಡ್ತೀವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅಸ್ತ್ರ ವಿಭಾಗ, ಸಾಕಷ್ಟು ಜನ ಇವಾಗ ಈ ಮಡ್ ಬ್ಲಾಕ್ ಅಡಾಪ್ಟ್ ಮಾಡ್ಕೊಂಡು ಪರಿಸರ ಸ್ನೇಹಿ ಕಟ್ಟಡ ಇಲ್ಲೇನೆ ಈ ಸುತ್ತಮುತ್ತನೇ 6 ಮನೆ ಇದೆ ಈಗ. ಎಲ್ಲ ನಮ್ಮ ಸ್ನೇಹಿತರುಗಳಿಗೆ ನಾವು ಕಾನನ ಅಂತ ಮಾಡಿದ್ವಿ ಅಲ್ವಾ, 6 ಜನ ಸೇರಿ, ಇನ್ನು 6 ಜನ ಸೇರಿ ಅರಳಿ ಅಂತ ಮಾಡಿದ್ದಾರೆ, ಅಲ್ಲೂ ಮಡ್ ಬ್ಲಾಕ್. ಆಮೇಲೆ ಈ ಕಡೆ ನಮ್ಮ ಮನೋಹರ್ ಇದಾರಲ್ಲ ಡಾಕ್ಟರ್, ನಮ್ಮ ಜೊತೆ ನಾನ್ ಶ್ಯಾಮ್ ಸುಂದರಿ, ನಮ್ಮ ಗುರುಪ್ರಸಾದ್, ಡಾಕ್ಟರ್ ಮನೋಹರ್, ಡಾಕ್ಟರ್ ಗಣೇಶ್ ಇವಾಗ ಬಂದಿದ್ರು ನೋಡಿದ್ರೆ, ಸುಬ್ರಹ್ಮಣ್ಯ ಶರ್ಮಾ ಮತ್ತೆ ವಿಜಯ್ ಅಂತ ಇದ್ದಾರೆ. ಸೊ ಅದರಿಂದ ಮನೋಹರ್ ಅವರ ತಂಗಿ ಮನೆ ಇಲ್ಲೇ ಪಕ್ಕದಲ್ಲೇ ಜಾಗ ತಗೊಂಡು ಅವ್ರ ಭಾವ ಮಡ್ ಬ್ಲಾಕ್ ಅಲ್ಲಿ ಕಟ್ಟಿದ್ದಾರೆ. ಸೊ ಶ್ರೀನಿವಾಸ್ ಅವರೇ ಎದುರುಗಡೆ ಮನೆ ಸುಂದರ್ ಕೆನಾಜೆ ಅಂತಿದ್ದಾರೆ, ನಮ್ಮ ಪುತ್ತೂರ್ ಕಡೆಯವರು, ಅವರು ಮಡ್ ಬ್ಲಾಕ್ ಅಲ್ಲಿ ಕಟ್ಟಿದ್ದಾರೆ. ಇಲ್ಲೇನೆ ಇವಾಗ 10 ಮನೆ ನೋಡ್ತೀರಾ ಮಡ್ ಬ್ಲಾಕ್. ಎಲ್ಲರೂ ನಮ್ಮ ಸ್ನೇಹಿತರೇನೆ ಬಳಗ ಮಾಡ್ಕೊಂಡಿದೀವಿ, ಬರ್ಡನಪುರ ಬಳಗ ಅಂತ ಮಾಡ್ಕೊಂಡ್ಬಿಟ್ಟು ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಮತ್ತೆ ಸಾವಯವ ಕೃಷಿ, ಅದರಲ್ಲೂ ನೈಸರ್ಗಿಕ ಕೃಷಿ ಈಗ ನೋಡ್ತಾ ಇದ್ರಲ್ಲ. ಬೇಕಾದ್ರೆ ನೋಡೋಣ, ಈಗ ಆಚೆ ಕಡೆ ಗಿಡ ನೋಡ್ತೀವಿ, ತಗೊಳ್ಳಿ. ಸೊ ಒಟ್ನಲ್ಲಿ ನಾವ್ ಹೇಳೋದಿಷ್ಟೇ, ಸುಸ್ಥಿರ ಬದುಕು, ಸುಸ್ಥಿರ ಜೀವನಕ್ಕೆ ಸುಸ್ಥಿರ ಇಂಧನ, ಸುಸ್ಥಿರತೆ ನೀರಿನಲ್ಲಿ, ಮತ್ತೆ ಸುಸ್ಥಿರತೆ ಮನೆ ಕಟ್ಟಡಗಳಲ್ಲಿ. ಸೊ ಸುಸ್ಥಿರ ತಂತ್ರಜ್ಞಾನ ಅಂದ್ರೆ ಸಸ್ಟೈನಬಲ್ ಟೆಕ್ನಾಲಜೀಸ್ ಉಪಯೋಗ ಮಾಡ್ಬೇಕಾಗತ್ತೆ. ಅದರಲ್ಲಿ ಯುಕ್ತ ತಂತ್ರಜ್ಞಾನ ಅಂದ್ರೆ ಅಪ್ರಾಪ್ರಿಯೇಟ್ ಟೆಕ್ನಾಲಜೀಸ್ ಉಪಯೋಗಿಸ. ಏನ್ ಅಪ್ರಾಪ್ರಿಯೇಟ್ ಟೆಕ್ನಾಲಜಿ ಅಂದ್ರೆ ಯುಕ್ತವಾಗಿರ್ಬೇಕು. ಅಂದ್ರೆ ಟೆಕ್ನಾಲಜಿ ಶುಡ್ ಬಿ ಪ್ರಾಕ್ಟಿಕಲ್ ಇನ್ ನೇಚರ್, ಅದು ಸ್ಥಳೀಯವಾಗಿ ಉಪಯೋಗ ಆಗುವಂತದ್ದು ಇರಬೇಕು. ಸೊ ಆ ತರ ನೋಡಿ ನಾವು ಪಿಕ್ ಮಾಡ್ತೀವಿ. ನಮ್ಮ ಕಾಲೇಜ್ನಲ್ಲಿರೋ ನಮ್ಮ ಕ್ರೆಸ್ಟ್ ವಿಭಾಗದ್ದು ನಾನು ಅದರ ನಿರ್ದೇಶಕನಾಗಿ ಇದೇ ಕೆಲಸನ ಮಾಡೋದು. ಸೊ ಅದರಿಂದ ಸಾಕಷ್ಟು ಮಾಹಿತಿ ಇದೆ ಕೇಶವ್ ಇದರಲ್ಲಿ, ಸಸ್ಟೈನಬಲ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಲ್ಲಿ. ಆಮೇಲೆ ಇದಕ್ಕೆ ಈಗ ಮಡ್ ಬ್ಲಾಕ್ ಅಲ್ವಾ, ಕೆಲವು ರ್ಯಾಮ್ಡ್ ಅರ್ತ್ ಅಂತ ಅಲ್ಲೇ ಬನ್ನಿ ಮಣ್ಣಿನ ಗೋಡೆ ನೋಡ್ತೀರಾ. ರ್ಯಾಮ್ಡ್ ಅರ್ತ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆ ಕಡೆ ಈ ಕಡೆ ಇದಾಕ್ಬಿಟ್ಟು ಹಾಕಿ ಮಣ್ಣನ್ನು ಚೆನ್ನಾಗಿ ಅಮುಕ್ತಿವಿ. ಅದಕ್ಕೆ ರ್ಯಾಮ್ಡ್ ಅರ್ತ್. ಅದಕ್ಕೆ ಬೇಕಾದ್ರೆ ಬ್ಯಾಂಬೂ ಹಾಕ್ತಿವಿ ಮಧ್ಯ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಅವಾಗ ರ್ಯಾಮ್ಡ್ ಅರ್ತ್ ಬಿಲ್ಡಿಂಗ್ ಕೂಡ ಮಾಡ್ಬೋದು. ದಟ್ ಈಸ್ ಆಲ್ಸೋ ಎಕೋ ಫ್ರೆಂಡ್ಲಿ. ಸೊ ಇವತ್ತು ಏನಾಗಿದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಗೊತ್ತಲ್ಲ ಟೆಂಪರೇಚರ್ ಈಗ ನೋಡಿ ಎಷ್ಟು ಕೂಲ್ ಆಗಿದೆ, ಸೋ ಕೂಲ್. ಆಚೆ ಕಡೆ ಬಿಸಿಲು ಹೊಡಿತಾ ಇದೆ. ಸೊ ದಟ್ ಈಸ್ ಬಿಕಾಸ್ ಆಫ್ ದಿಸ್ ಟ್ರೀ ಅಂಡ್ ಲೈಫ್ ಅಂಡ್ ಮಡ್. ಸೊ ಇಟ್ ಈಸ್ ಗ್ಲೋಬಲ್ ವಾರ್ಮಿಂಗು, ಈ ಮೇಲೆ ಕಾರ್ಬನ್ ಡೈಆಕ್ಸೈಡ್ ನ ಕಡಿಮೆ ಮಾಡಬೇಕು, ಅಂಡ್ ಕ್ಲೈಮೇಟ್ ಚೇಂಜ್, ಜಾಗತಿಕ ತಾಪಮಾನ ಹೆಚ್ಚಳ, ಗ್ಲೋಬಲ್ ವಾರ್ಮಿಂಗ್ ರಿಡಕ್ಷನ್ ಮಾಡ್ಬೇಕಾದ್ರೆ ನಾವು ಇದೇ ತರ ಟೆಕ್ನಾಲಜೀಸ್ ನ ಸೀರಿಯಸ್ ಆಗಿ ತಗೋಬೇಕು. ಸೊ ನಾವು ಸಖತ್ ಸೊಪ್ಪಲ್ಲಿ ಇರೋದಿರ್ಬೋದು ಅಥವಾ ಬೇರೆ ಯಾರೇ ಸಾವಯವ ಕೃಷಿಕರು ಇರ್ಬೋದು, ನಾವೆಲ್ಲರೂ ಈ ಮಣ್ಣಿನ ತಂತ್ರಜ್ಞಾನಗಳನ್ನ ಹೆಚ್ಚು ಮಡಿಕೆ ಬಳಸುವಂಥದ್ದು, ಅಡಿಗೆ ಮನೆಯಲ್ಲಿ ಮಣ್ಣಿನ ಪ್ಲೇಟ್ ಬಳಸುವಂಥದ್ದು, ಮಣ್ಣಿನಲ್ಲೇ ಅಡಿಗೆ ಮಾಡುವಂಥ ಪಾತ್ರೆಗಳಿರ್ಬೋದು, ಮಣ್ಣಲ್ಲೇ ಕಟ್ಟಡ ಕಟ್ಟುವಂಥದ್ದು, ಎಲ್ಲದನ್ನು ಮಾಡಿದ್ರೆ ಕಟ್ಟಡ ಒಂದು ಸುಸ್ಥಿರ ಕಟ್ಟಡವಾಗುತ್ತೆ. ಅದೇ ತರ ಸುಸ್ಥಿರ ಬದುಕಿನ ಎಡೆಗೆ ಹೋಗ್ತೀವಿ, ಮತ್ತೆ ಸುಸ್ಥಿರ ತಂತ್ರಜ್ಞಾನಗಳ ಅಳವಡಿಕೆ ಆಗುತ್ತೆ, ಎಲ್ಲದರಲ್ಲೂ ಸುಸ್ಥಿರತೆ ಬರುತ್ತೆ.
ಸರ್ ಯಾಕಂದ್ರೆ ಈ ವಿಡಿಯೋ ನೋಡ್ತಿರೋಂತ ಕೆಲವೊಂದು ವೀಕ್ಷಕರಿಗೆ ಒಂದು ಪ್ರಶ್ನೆ ಇರುತ್ತೆ ಸರ್, ಅವ್ರ ಪರವಾಗಿ ಜಸ್ಟ್ ನಾನ್ ಕೇಳ್ತೇನೆ ಸರ್, ಇದ್ರ ಲೈಫ್ ಸ್ಪ್ಯಾನ್ ಏನಿರಬಹುದು ಸರ್ ನಿಮ್ ಪ್ರಕಾರ? ಅದರಷ್ಟೇ ಲೈಫ್ ಸ್ಪ್ಯಾನ್. ಈಗ ಇದು ನೋಡಿದ್ರೆ ಅದ್ ಕಳೆದ ನಾವು 2004 ಶುರು ಮಾಡಿದ್ ನಾವು ಮಡ್ ಬ್ಲಾಕ್ ಕಡ್ಲ ಎಲ್ಲ ಅದರಷ್ಟೇ ಲೈಫ್ ಸ್ಪ್ಯಾನ್, ಏನು ತೊಂದ್ರೆ ಇಲ್ಲ. ಬಟ್ ಏನಂದ್ರೆ ಸ್ಟೆಬಿಲೈಸ್ ಮಾಡಿರ್ಬೇಕು ಚೆನ್ನಾಗಿ, ಕರೆಕ್ಟ್ ಆಗಿ ಸ್ಟೆಬಿಲೈಸ್ ಮಾಡ್ಬೇಕು ನಾವು. ಯಾವ್ದನ್ನ ಮಣ್ಣನ್ನ ಕರೆಕ್ಟ್ ಆಗಿ ಸ್ಟೆಬಿಲೈಸ್ ಮಾಡ್ಬೇಕು. ಸ್ಟೆಬಿಲೈಸ್ ಮಾಡಿದಾಗ ಏನಾಗುತ್ತೆ ನೋಡಿ, ಏನಾಗಲ್ಲ ಏನಾಗುತ್ತೆ ಅಂದ್ರೆ ಆಚೆ ಕಡೆ ನೀರ್ ಬಿದ್ರೆ ಎರಡ್ ಆಗೋ ಚಾನ್ಸ್ ಇರುತ್ತೆ ಒಂಚೂರು. ಅವಾಗ ಏನ್ ಮಾಡ್ತೀವಿ, ಒಂದ್ 4 ಅಡಿ ತನಕ, ತುಂಬಾ ಮಳೆ ಮಲೆನಾಡು ಅಂತ ಪ್ರದೇಶಗಳಲ್ಲಿ 4 ಅಡಿ ತನಕ ಪ್ಲಾಸ್ಟರ್ ಮಾಡ್ಕೋಬಹುದು. ಇದ್ರಲ್ಲಿ ಕೆಳಗಡೆ ಇಲ್ಲಿ ನೀವು ಮಾಡಿಲ್ಲ ಅನ್ಸುತ್ತೆ? ಮಾಡಿಲ್ಲ ನಾವು, ಇಲ್ಲೆಲ್ಲ ಬೇಡ, ಮಲೆನಾಡಲ್ಲಿ ಮಾಡ್ಬೋದು. ಇಲ್ಲರ ಇದನ್ನ ಚೂರ್ನೆ ಚೂರ್ ಮುಂದಕ್ಕೆ ಕೇಳ್ಕೊಬಹುದು. ಸೊ ಆತರ ಮಾಡೋದ್ರಿಂದ ಲೈಫ್ ಸ್ಪ್ಯಾನ್ ಇದ್ರಷ್ಟೇ ಬರುತ್ತೆ. ಎರಡು ಅಂತಸ್ತು ಕಟ್ಟಡ ಕಟ್ಬೋದು, ಕಾಲಮ್ ಹಾಕಿದ್ರೆ 4 ಅಂತಸ್ತು. 4 ಅಂತಸ್ತು ವಿತೌಟ್ ಕಾಲಮ್ ಇದೆ, 2 ಅಂತಸ್ತು ಕಟ್ಸ್ಬೋದು. ಈಗ ಮೈಸೂರು ಆನೇಕಲ್ ಹತ್ರ ಬೆಂಗಳೂರು ನವದರ್ಶನಂ ಅಂತ ಇದೆ, 100 ಎಕರೆ ಜಾಗ, ಒಂದು 25ರಿಂದ 40 ಮನೆ ಕಟ್ಟಿದ್ದಾರೆ, ಎಲ್ಲ ಮಡ್ ಬ್ಲಾಕ್ ಮನೆಗಳು, ಯಾವ್ದು ಏನು ಆಗಿಲ್ಲ. ನಮ್ದು ಈಗ 2004ರಲ್ಲಿ ಕಟ್ಟಿದೆ, ಈಗ 20 ವರ್ಷ ಆಯ್ತು, ಏನು ಆಗೋದಿಲ್ಲ. ಏನಂದ್ರೆ ಮೇಂಟೆನೆನ್ಸ್ ಮಾಡ್ಕೋಬೇಕು. ಮೇಂಟೆನೆನ್ಸ್ ಅಂದ್ರೆ ಏನಿರುತ್ತೆ ಸರ್? ಅದೇ ಕ್ಲೀನ್ ಆಗಿ ತೊಳೆಯೋದು, ಆಮೇಲೆ ಈ ತರ ಬೇಕಾದ್ರೆ ಇಟ್ಟಿಗೆ ಅದನ್ನೇನೆ ಕುಟ್ಬಿಟ್ಟು ಅದನ್ನೇನೆ ಪ್ಲಾಸ್ಟರ್ ಮಾಡ್ಬೋದು. ಬೇಕಾದ್ರೆ ಲೈಟ್ ಆಗಿ ಒಂಚೂರು ಸಿಮೆಂಟ್ ಹಾಕೊಂಡು ಬೇಕಾದವರು ಮಾಡ್ಕೋಬಹುದು, ಬೇಕಾದ್ರೆ 2 ಆಗುತ್ತೆ ಅಂದ್ರೆ. ಬಟ್ ಈಗಿಂದ ನಿಮ್ಗೆ ಗೊತ್ತು ಕೇಶವ್, ಯಾರು ಹಳೆ ಮನೆ ಇಟ್ಕೋತಾರೆ, ಎವ್ರಿಬಡಿ ವಾಂಟ್ಸ್ ಮಾಡ್ರನ್ನ, ನೀವು ಹಳೆ ಮನೆ ಇಟ್ಕೊಂಡು ಏನೂ ಮಾಡೋದಿಲ್ಲ. ಸೊ ಅಲ್ಲ ಸರ್, ನಮ್ ಪ್ಲಾನ್ ಇಂದ ಸರ್, ಈಗ ಆಕ್ಚುಲಿ ಈಗ ಯಾರ ಈಗ ನೋಡಿ, ಈಗ ಒಬ್ರು ಮನೆ ಕಟ್ತಾರೆ ಅಂದ್ರೆ ಅವ್ರ ಒಂದು 35-40 ವರ್ಷ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಮುಂಚೆ ಎಲ್ಲ ಈಗಿನ ಜನರೇಷನ್ ತುಂಬಾ ಕಷ್ಟ ಕಟ್ಟೋದು. ಓಕೆ, ಓದ್ತಾ ಇರ್ತಾರೆ, ಇಲ್ಲ ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ, ಬರ್ತಾರೆ, ಕಟ್ಟೋದೇ ಸ್ಟಾರ್ಟ್ ಮಾಡಿದ್ರೆ 35-40 ವರ್ಷಕ್ಕೆ. ಅಟ್ಲೀಸ್ಟ್ ಅವ್ರಿಗೊಂದ್ 40 ವರ್ಷ, ಇನ್ನೊಂದ್ 40 ವರ್ಷ ಆದ್ರೂ ಮನೆ ಇದ್ರೆ ಅವ್ರಿಗೂ ಒಂಥರ ನೆಮ್ಮದಿ ಅಲ್ಲ, ಒಂದ್ ಮನೆ. 40 ವರ್ಷ ನಿಮ್ ಪ್ರಕಾರ ಎಷ್ಟು ವರ್ಷ ಇರ್ಬೋದು? 40-50 ವರ್ಷ ಏನು ತೊಂದ್ರೆ ನನ್ ಪ್ರಕಾರ ಏನೂ ಆಗಲ್ಲ, ಎರಡ್ ಆಗುತ್ತೆ ಅಷ್ಟೇ. ಅದು ಅಲ್ಲಲ್ಲೇನೆ ನೀವು ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡ್ಕೊಂಡಿದ್ರೆ ಆಯ್ತು. ಬಟ್ ನಿಮ್ ಬೇರೆ ಕಂಫರ್ಟ್ ಇದೆ, ಪ್ಲಾಸ್ಟಿಂಗ್ ಮಾಡಿದ್ರೆ ಇದರಿಂದ ಶಕೆ ಆಗಲ್ಲ. ನೋಡಿ ಸಿಮೆಂಟ್ ಎಷ್ಟು ಹೀಟ್, ಈಗ ರಾತ್ರಿ ಹೋಗಿ ನೋಡಿ ಸಿಮೆಂಟ್ ಮನೆ, ರಾತ್ರಿ ಹೀಟ್ ಹಂಗೇನೆ ಹೊಡಿತಾ ಇರುತ್ತೆ. ಹೌದು, ಥರ್ಮಲ್ ಅಬ್ಸಾರ್ಪ್ಷನ್, ರೇಡಿಯೇಷನ್, ಇದು ಅಬ್ಸಾರ್ಪ್ಷನ್ ಇಲ್ಲ, ರೇಡಿಯೇಷನ್ ಆಗ್ಲಿ ಇನ್ನೂ ತಣ್ಣಗಿದೆ. ಹೌದು, ಮುಟ್ಟದ ತಣ್ಣಗಿದೆ, ಆಚೆ ಎಷ್ಟು ಬಿಸಿಲಿದೆ. ಸೊ ಅದರಿಂದ 50-60 ವರ್ಷಕ್ಕೆಲ್ಲ ಏನು ತೊಂದರೆ ಇಲ್ಲ. ಸರ್ ತುಂಬಾನೇ ಚೆನ್ನಾಗಿತ್ತು ಸರ್ ಈ ನಿಮ್ಮ ಮನೆಯ ಟೂರು. ಸರ್ ನಿಜವಾಗ್ಲೂ ಸೂಪರ್ ಆಗಿ ಕಟ್ಟಿದ್ರ ಸರ್, ಸುಸ್ಥಿರ ಮನೆ ಕಟ್ಟದ್ ಹೇಗೆ ಅಂತ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡಿದಕ್ಕೆ ತುಂಬಾ ಖುಷಿ ಆಯ್ತು ಸರ್. ಮತ್ ನಿಜವಾಗ್ಲೂ ಇದೊಂದು ಆರ್ಚ್ ಫೌಂಡೇಶನ್ ಅನ್ನೋದು ಒಂದ್ ಒಳ್ಳೆ ಕಾನ್ಸೆಪ್ಟ್ ಸರ್. ನಿಜವಾಗ್ಲೂ ನೋಡಿ ವೀಕ್ಷಕರ, ನೀವು ಕೂಡ ಈ ತರ ಮನೆ ಕಟ್ಬೇಕು ಅಂತ ಒಂದ್ ಪ್ಲಾನ್ ಇದ್ರೆ ನಿಮ್ ತೋಟದಲ್ಲಿ, ಓಕೆ, ತುಂಬಾನೇ ಲೋ ಕಾಸ್ಟ್ ಅಲ್ಲಿ ಮತ್ತೆ ಲೋ ಮೇಂಟೆನೆನ್ಸ್ ಮತ್ತೆ ಯಾವಾಗ್ಲೂ ಸದಾ ಕಾಲ ತಣ್ಣಕ್ಕಿರೋ ಅಂತ ಮನೆ ಕಟ್ಬೋದು. ನೀವು ಕೂಡ ಇದೇ ತರ ಕಟ್ಬೇಕು ಅಂತಿದ್ರೆ ದಯವಿಟ್ಟು ಬೇಕಾದ್ರೆ ಸಾರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ಹೇಳಿದ್ರಲ್ಲ, ಸೊ ಅವ್ರ NI ಅಲ್ಲಿ ಇದಕ್ಕಾದಂತ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಬೇಕಾದ್ರೆ ಎಲ್ಲಾರ್ಗು ಹೆಲ್ಪ್ ಮಾಡ್ತಾರೆ. ಸೊ ಆಕ್ಚುಲಿ ನಾನು ಆ ರೀಸನ್ಗೆ ಸಾರ್ ಹತ್ರ ಹುಡಿಕೊಂಡ್ ಬಂದಿದ್ದು. ಯಾಕಂದ್ರೆ ಎಲ್ಲಾರು ಏನ್ ಮಾಡ್ತಾರೆ ಅಂದ್ರೆ, ಯಾರೋ ಒಬ್ಬ ಕಾಂಟ್ರಾಕ್ಟರ್ ಇನ್ನೊಬ್ರು ಹೆಸರು ಹೇಳ್ಬಿಡ್ತಾರೆ. ಇವ್ರದ್ದೊಂದು ಆಲ್ರೆಡಿ ಒಂದು ಸಂಸ್ಥೆ ಇರೋದ್ರಿಂದ, ಅದು ಒಂದು ಕಾಲೇಜ್ ಮುಖಾಂತರ ಇರೋದ್ರಿಂದ ಎಲ್ಲರೂ ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ತುಂಬಾನೇ ಹೃದಯಪೂರ್ವಕ ಧನ್ಯವಾದಗಳು ಸರ್. ದಯವಿಟ್ಟು ತುಂಬಾ ಜನ ನಿಮ್ಗೆ ತೊಂದರೆ ಕೊಡ್ತಾರೆ, ಇನ್ ಮುಂದಕ್ಕೆ ಸ್ವಲ್ಪ ಕೋಪರೇಟ್ ಮಾಡಿ ಸರ್. ಬರ್ಲಿ, ಎಲ್ಲ NI ಕಾಲೇಜಲ್ಲಿ ಇರುವಂತ ಕ್ರೆಸ್ಟ್ ವಿಭಾಗ, ಸೆಂಟರ್ ಫಾರ್ ರಿನ್ಯೂಬಲ್ ಎನರ್ಜಿ ಅಂಡ್ ಸಸ್ಟೈನಬಲ್ ಟೆಕ್ನಾಲಜಿ, ಇದಕ್ಕೆ ಎಲ್ರಿಗೂ ಸ್ವಾಗತ. ಕೇಶವ್, ನೀವು ಬನ್ನಿ, ಕರ್ಕೊಂಬನ್ನಿ ಎಲ್ರು, ಬೇಕಾದ್ರೂ ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ಖಂಡಿತ ಸರ್. ಇನ್ನು ಇದೇ ತರ ಇವ್ರ ತೋಟದಲ್ಲಿ ತುಂಬಾನೇ ಒಂದಷ್ಟು ನೈಸರ್ಗಿಕ ರೀತಿಯಲ್ಲಿ ಬೆಳೆದಿರುವಂತ ಒಂದಷ್ಟು ಗಿಡಗಳಿದೆ, ಮತ್ತೆ ಇವರೇ ಒಂದಷ್ಟು ರೈನ್ ವಾಟರ್ ಹಾರ್ವೆಸ್ಟ್ ಬೇರೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ನೋಡೋಣ. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.